ಒಂದು ಸಮುವೇಲನು ಅಧ್ಯಾಯ 14. ಒಂದು ದಿವಸ ಸೌಲನ ಮಗನಾದ ಯೋನಾತಾನನು ತನ್ನ ಆಯುಧಗಳನ್ನು ಹೊರುವ ಸೇವಕನಿಗೆ, ಆಚೆ ಇರುವ ಫಿಲಿಷ್ಟಿಯರ ಕಾವಲು ದಂಡಿಗೆ ವಿರೋಧವಾಗಿ ಹೋಗೋಣ ಬಾ ಎಂದು ಹೇಳಿದನು. ಆದರೆ ಈ ಸಂಗತಿಯನ್ನು ತನ್ನ ತಂದೆಗೆ ತಿಳಿಸಲಿಲ್ಲ. ಸೌಲನಾದರೂ ಗಿಬೆಯ ಪ್ರಾಂತದ ಅಂತ್ಯಭಾಗವಾಗಿರುವ ಮಿಗ್ರೋನಿನಲ್ಲಿನ ಒಂದು ದಾಳಿಂಬ ವೃಕ್ಷದ ಅಡಿಯಲ್ಲಿ ಇಳುಕೊಂಡಿದ್ದನು. ಅವನ ಜೊತೆಯಲ್ಲಿ ಸುಮಾರು 600 ಮಂದಿ ಸೈನಿಕರು, ಏಫೋದನ್ನು ಧರಿಸಿಕೊಂಡಿದ್ದ ಅಹೀಯನೂ ಇದ್ದರು. ಈ ಅಹೀಯನು ಶಿಲೋವಿನಲ್ಲಿ ಯೆಹೋವನ ಯಾಜಕನಾಗಿದ್ದ ಏಲಿಯ ಮರಿಮಗನೂ ಫಿನೆಹಾಸನ ಮೊಮ್ಮಗನೂ ಈಕಾಬೋದನ ಅಣ್ಣನಾದ ಅಹೀಟೂಬನ ಮಗನೂ ಆಗಿದ್ದನು. ಯೋನಾತಾನನು ಹೋದದ್ದು ಜನರಿಗೂ ಗೊತ್ತಿರಲಿಲ್ಲ. ಅವನು ಫಿಲಿಷ್ಟಿಯರ ಕಾವಲು ದಂಡಿಗೆ ವಿರೋಧವಾಗಿ ಹೊರಟ ಕಣಿವೆಯ ಮಾರ್ಗದ 2 ಕಡೆಗಳಲ್ಲಿ ಬೋಚೇಚ್, ಸೆನೆ ಎಂಬ 2 ಕೋಡುಗಲ್ಲುಗಳಿದ್ದವು. ಉತ್ತರ ದಿಕ್ಕಿನದು ಎತ್ತರವಾಗಿ ಮಿಕ್ಮಾಷಿಗೂ, ದಕ್ಷಿಣ ದಿಕ್ಕಿನದು ಗೆಬಕ್ಕೂ ಎದುರಾಗಿದ್ದವು. ಯೋನಾತಾನನು ತನ್ನ ಆಯುಧಗಳನ್ನು ಹೊರುವವನಿಗೆ, ಸುನ್ನತಿಯಿಲ್ಲದ ಈ ಕಾವಲು ದಂಡಿನವರಿಗೆ ವಿರೋಧವಾಗಿ ಹೋಗೋಣ ಬಾ. ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವರು. ಬಹು ಜನರಿಂದಾದರೂ ಸ್ವಲ್ಪ ಜನರಿಂದಾದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ ಎಂದು ಹೇಳಲು, ಆಯುಧಗಳನ್ನು ಹೊರುವವನು, ನಿನ್ನ ಮನಸ್ಸಿನಂತೆ ಮಾಡು, ನಿನ್ನ ಕೋರಿಕೆಯ ಹಾಗೆ ನಾನೂ ನಿನ್ನನ್ನು ಹಿಂಬಾಲಿಸುತ್ತೇನೆ ಅಂದನು. ಆಗ ಯೋನಾತಾನನು ಅವನಿಗೆ, ಅವರು ನಮ್ಮನ್ನು ಕಾಣುವಂತೆ ಸಮೀಪಕ್ಕೆ ಹೋಗೋಣ, ನಾವು ನಿಮ್ಮ ಬಳಿಗೆ ಬರುವ ತನಕ ಅಲ್ಲೇ ನಿಲ್ಲಿರಿ ಎಂದು ಅವರು ನಮಗೆ ಹೇಳಿದರೆ ಮೇಲೆ ಹತ್ತದೆ ಇದ್ದ ಸ್ಥಳದಲ್ಲೇ ಇರೋಣ. ಆದರೆ ಅವರು ಮೇಲೆ ಹತ್ತಿ ನಮ್ಮ ಬಳಿಗೆ ಬನ್ನಿರಿ ಎಂದು ನಮ್ಮನ್ನು ಕರೆದರೆ ಯೆಹೋವನು ಅವರನ್ನು ನಮ್ಮ ಕೈಗೆ ಒಪ್ಪಿಸಿದ್ದಾನೆಂಬುದಕ್ಕೆ ಇದೇ ಗುರುತೆಂದು ತಿಳಿದು ಮೇಲೆ ಹೋಗೋಣ ಎಂದನು. ಇವರಿಬ್ಬರು ಫಿಲಿಷ್ಟಿಯರ ಕಾವಲು ದಂಡಿನವರಿಗೆ ಕಾಣಿಸಿಕೊಂಡಾಗ ಅವರು, ಇಗೋ, ಇಬ್ರಿಯರು ತಾವು ಅಡಗಿಕೊಂಡಿದ್ದ ಗುಹೆಗಳಿಂದ ಹೊರಗೆ ಬರುತ್ತಲಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಯೋನಾತಾನನಿಗೂ ಅವನ ಆಯುಧಗಳನ್ನು ಹೊರುವವನಿಗೂ, ಹತ್ತಿ ನಮ್ಮ ಬಳಿಗೆ ಬನ್ನಿರಿ, ನಿಮಗೆ ಕಾರ್ಯ ತೋರಿಸಿಕೊಡುತ್ತೇವೆ ಅನ್ನಲು, ಯೋನಾತಾನನು ತನ್ನ ಆಯುಧಗಳನ್ನು ಹೊರುವ ಸೇವಕನಿಗೆ, ನೀನೂ ನನ್ನ ಸಂಗಡ ಹತ್ತಿ ಬಾ, ಯೆಹೋವನು ಅವರನ್ನು ಇಸ್ರಾಯೇಲ್ಯರ ಕೈಗೆ ಒಪ್ಪಿಸಿದ್ದಾನೆ ಎಂದು ಹೇಳಿದನು. ಯೋನಾತಾನನು ಅವನ ಆಯುಧಗಳನ್ನು ಹೊರುವ ಸೇವಕನು ತಮ್ಮ ಕೈಕಾಲುಗಳಿಂದ ಗಟ್ಟ ಹತ್ತಿದರು. ಯೋನಾತಾನನು ಫಿಲಿಷ್ಟಿಯರನ್ನು ನೆಲಕ್ಕುರುಳಿಸುತ್ತಾ ಹೋದನು. ಅವನ ಸೇವಕನು ಹಿಂದಿನಿಂದ ಅವರನ್ನು ಕೊಲ್ಲುತ್ತಾ ನಡೆದನು. ಅವರು ಒಂದು ಜೋಡಿ ಎತ್ತು ಒಪ್ಪತ್ತಿನಲ್ಲಿ ಉಳುವಷ್ಟು ಭೂಮಿಯಲ್ಲೇ ಸುಮಾರು 20 ಮಂದಿಯನ್ನು ವಧಿಸಿದರು. ಇದರಿಂದ ಪಾಳೆಯದಲ್ಲಿದ್ದವರು, ಕಾವಲುಗಾರರಾಗಿ ಠಾಣದಲ್ಲಿದ್ದವರು, ಸುಲಿಗೆಗೋಸ್ಕರ ಹೊರಗೆ ಹೋಗಿದ್ದವರು, ಉಳಿದ ಎಲ್ಲ ಜನರು ಭಯದಿಂದ ನಡುಗ ಹತ್ತಿದರು. ಇದಲ್ಲದೆ ದೇವರು ಭೂಕಂಪವನ್ನುಂಟು ಮಾಡಿದ್ದರಿಂದ ಜನರಲ್ಲಿ ಮಹಾಭೀತಿಯುಂಟಾಯಿತು. ಬೆನ್ಯಾಮೀನ್ಯರ ಗಿಬೆಯದಲ್ಲಿ ಕಾವಲಿದ್ದ ಸೌಲನ ಸೈನಿಕರು ಫಿಲಿಷ್ಟಿಯರ ದಂಡು ಕಳವಳಗೊಂಡು ಚದುರಿ ಹೋಗುತ್ತಿರುವುದನ್ನು ಕಂಡರು. ಸೌಲನು ತನ್ನ ಜೊತೆಯಲ್ಲಿದ್ದವರಿಗೆ, ನಮ್ಮನ್ನು ಬಿಟ್ಟು ಹೋದವರು ಯಾರೆಂಬುದನ್ನು ಲೆಕ್ಕ ಮಾಡಿ ನೋಡಿರಿ ಎಂದು ಆಜ್ಞಾಪಿಸಿದನು. ಅವರು ಲೆಕ್ಕ ಮಾಡಿ ನೋಡುವಲ್ಲಿ ಯೋನಾತಾನನು ಅವನ ಆಯುಧಗಳನ್ನು ಹೊರುವ ಸೇವಕನೂ ಇರುವುದಿಲ್ಲವೆಂದು ತಿಳಿದು ಬಂದಿತು. ಅನಂತರ ಸೌಲನು ಅಹೀಯನಿಗೆ, ಏಫೋದನ್ನು ತೆಗೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು. ಆ ಕಾಲದಲ್ಲಿ ಇವನು ಇಸ್ರಾಯೇಲ್ಯರೊಳಗೆ ಏಫೋದನ್ನು ಧರಿಸುತ್ತಿದ್ದನಷ್ಟೇ. ಸೌಲನು ಯಾಜಕನೊಡನೆ ಮಾತಾಡುತ್ತಿರುವಷ್ಟರಲ್ಲಿ ಫಿಲಿಷ್ಟಿಯರ ಸೈನ್ಯದ ಗದ್ದಲವು ಬಲು ಹೆಚ್ಚಾಯಿತು. ಆದದರಿಂದ ಅವನು ಕೈ ನಿಲ್ಲಿಸೆಂದು ಯಾಜಕನಿಗೆ ಹೇಳಿ ತನ್ನ ಜೊತೆಯಲ್ಲಿದ್ದವರನ್ನು ಕೂಡಿಕೊಂಡು ಯುದ್ಧಕ್ಕೆ ಹೋದನು. ಅಷ್ಟರಲ್ಲಿ ಫಿಲಿಷ್ಟಿಯರ ಸೈನ್ಯದಲ್ಲಿ ಗಲಿಬಿಲಿಯುಂಟಾಗಿ ಒಬ್ಬನನ್ನೊಬ್ಬನು ಕೊಂದು ಹಾಕುತ್ತಿದ್ದನು. ಇದಲ್ಲದೆ ಮುಂಚಿನಿಂದಲೇ ಫಿಲಿಷ್ಟಿಯರನ್ನು ಸೇರಿಕೊಂಡು ಅವರೊಡನೆ ಪಾಳೆಯದಲ್ಲಿದ್ದ ಇಬ್ರಿಯರು ಸೌಲ ಯೋನಾತಾನರ ಜೊತೆಯಲ್ಲಿ ಬಂದ ಇಸ್ರಾಯೇಲ್ಯರನ್ನು ಕೂಡಿಕೊಂಡರು. ಎಫ್ರಾಯಿಂ ಪರ್ವತ ಪ್ರಾಂತದಲ್ಲಿ ಅಡಗಿಕೊಂಡಿದ್ದ ಇಸ್ರಾಯೇಲ್ಯರಿಗೆ ಫಿಲಿಷ್ಟಿಯರು ಓಡಿ ಹೋದರೆಂಬ ವರ್ತಮಾನವು ಮುಟ್ಟಿದಾಗ ಅವರೂ ಯುದ್ಧಕ್ಕೆ ಬಂದು ಅವರನ್ನು ಬೆನ್ನಟ್ಟಿದರು. ಹೀಗೆ ಯೆಹೋವನು ಆ ದಿನದಲ್ಲಿ ಇಸ್ರಾಯೇಲ್ಯರಿಗೆ ಜಯವನ್ನುಂಟು ಮಾಡಿದನು. ಯುದ್ಧವು ಬೇತಾವೆನಿನ ಆಚೆಯ ತನಕ ನಡೆಯಿತು. ಆ ದಿವಸ ಸೌಲನು ಇಸ್ರಾಯೇಲ್ಯರನ್ನು ಕುರಿತು, ಶತ್ರುಗಳಿಗೆ ಮುಯ್ಯಿ ತೀರಿಸುವುದಕ್ಕೋಸ್ಕರ ನಿಮ್ಮಲ್ಲಿ ಒಬ್ಬನಾದರೂ
ಸಾಯಂಕಾಲದವರೆಗೆ ಊಟ ಮಾಡಬಾರದು, ಮಾಡಿದವನು ಶಾಪಗ್ರಸ್ತನಾಗಲಿ ಎಂದು ಆಣೆ ಇಟ್ಟದ್ದರಿಂದ ಅಂದು ಅವರೆಲ್ಲರೂ ಬಹುವಾಗಿ ಬಳಲಿ ಹೋಗಿದ್ದರು. ಒಬ್ಬನಾದರೂ ಆಹಾರ ಪದಾರ್ಥವನ್ನು ರುಚಿ ನೋಡಲಿಲ್ಲ. ಜನರೆಲ್ಲರೂ ನೆಲಜೇನು ಇರುವ ಕಾಡಿಗೆ ಬಂದರು. ಅವರು ಅಲ್ಲಿ ಜೇನುತುಪ್ಪ ಹರಿಯುವುದನ್ನು ಕಂಡರೂ ಶಾಪಕ್ಕೆ ಭಯಪಟ್ಟದ್ದರಿಂದ ಯಾವನೂ ಅದನ್ನು ಬಾಯೊಳಗೆ ಹಾಕಲಿಲ್ಲ. ಯೋನಾತಾನನಿಗೆ ತನ್ನ ತಂದೆಯು ಜನರಿಗೆ ಆಣೆಯಿಟ್ಟು ಹೇಳಿದ್ದು ಗೊತ್ತಿರಲಿಲ್ಲವಾದುದರಿಂದ ಅವನು ತನ್ನ ಕೋಲನ್ನು ಜೇನು ತೊಟ್ಟಿಯಲ್ಲಿ ಚುಚ್ಚಿ ಕೈಯಿಂದ ತೆಗೆದು ತಿನ್ನಲು ಅವನ ಕಣ್ಣುಗಳು ಕಳೆಗೊಂಡವು. ಕೂಡಲೇ ಒಬ್ಬನು ಅವನಿಗೆ, ಈ ಹೊತ್ತು ಊಟ ಮಾಡುವಂಥವರು ಶಾಪಗ್ರಸ್ತರಾಗುವರೆಂದು ನಿನ್ನ ತಂದೆಯು ಆಣೆಯಿಟ್ಟು ಹೇಳಿದ್ದಾನೆ ಎಂದು ತಿಳಿಸಿದನು. ಜನರು ಬಹಳವಾಗಿ ಬಳಲಿ ಹೋದುದನ್ನು ಕಂಡ ಯೋನಾತಾನನು ಆ ಮನುಷ್ಯನಿಗೆ, ನನ್ನ ತಂದೆಯು ದೇಶಕ್ಕೆ ನಷ್ಟವನ್ನುಂಟು ಮಾಡಿದ್ದಾನೆ. ನಾನು ಸ್ವಲ್ಪ ಜೇನುತುಪ್ಪವನ್ನು ತಿಂದದರಿಂದ ನನ್ನ ಕಣ್ಣುಗಳು ಹೇಗೆ ಕಳೆಗೊಂಡಿರುತ್ತವೆ ನೋಡು. ಜನರು ತಾವು ಇಂದು ಶತ್ರುಗಳಿಂದ ಸುಲುಕೊಂಡ ಆಹಾರವನ್ನು ಯಥೇಚ್ಛವಾಗಿ ಊಟ ಮಾಡಿದ್ದರೆ ಅವರು ಇನ್ನಷ್ಟು ಬಲಗೊಳ್ಳುತ್ತಿದ್ದರು. ಫಿಲಿಷ್ಟಿಯರಲ್ಲಿ ಹತವಾಗದವರು ಇನ್ನೂ ಹೆಚ್ಚು ಮಂದಿ ಇದ್ದಾರೆ ಅಂದನು. ಆ ದಿವಸ ಜನರು ಮಿಕ್ಮಾಷಿನಿಂದ ಅಯ್ಯಾಲೋನಿನವರೆಗೆ ಫಿಲಿಷ್ಟಿಯರನ್ನು ಹೊಡೆದು ಬಹಳವಾಗಿ ದಣಿದಿದ್ದರಿಂದ ಅವರು ತಾವು ಕೊಳ್ಳೆ ಮಾಡಿದ ಎತ್ತು, ಕುರಿ, ಕರು ಇವುಗಳನ್ನು ಹಿಡಿದು ನೆಲದ ಮೇಲೆಯೇ ಕೊಂದು ಮಾಂಸದೊಡನೆ ರಕ್ತವನ್ನೂ ತಿಂದರು. ಆಗ ಕೆಲವರು ಸೌಲನಿಗೆ, ನೋಡು, ಜನರು ರಕ್ತವನ್ನು ಭುಜಿಸಿ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಾರೆ ಎಂದು ತಿಳಿಸಲು ಅವನು ಅವರಿಗೆ, ಇದು ಮಹಾಪಾತಕವೇ ಸರಿ. ನೀವು ಬೇಗನೆ ನನ್ನ ಬಳಿಗೆ ದೊಡ್ಡ ಕಲ್ಲನ್ನು ಹೊರಳಿಸಿ ತಂದಿಟ್ಟು ಜನರ ಬಳಿಗೆ ಹೋಗಿ ಅವರಿಗೆ, ರಕ್ತವನ್ನು ಭುಜಿಸಿ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಬೇಡಿರಿ. ನಿಮ್ಮ ನಿಮ್ಮ ಎತ್ತು ಕುರಿಗಳನ್ನು ಇಲ್ಲಿ ತಂದು ಕೊಂದು ತಿನ್ನಬೇಕೆಂದು ಹೇಳಿರಿ ಅಂದನು. ಹಾಗೆಯೇ ಜನರೆಲ್ಲರೂ ತಮ್ಮ ತಮ್ಮ ಎತ್ತು ಕುರಿಗಳನ್ನು ಅದೇ ರಾತ್ರಿ ಅಲ್ಲಿಗೆ ತಂದು ಕೊಂದು ತಿಂದರು. ಸೌಲನು ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಕಟ್ಟಿಸಿದ ಯಜ್ಞವೇದಿಗಳಲ್ಲಿ ಇದೇ ಮೊದಲನೆಯದು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಮೊದಲನೇ ಸಮುವೇಲ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದಿ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 14. 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನಡೆದಂಥ ಘಟನೆ ಸ್ವಲ್ಪ ಬಹಳ ಭಯಂಕರವಾದದ್ದು, ಹೆದರಿಕೆಯನ್ನು ಉಂಟು ಮಾಡುವಂಥದ್ದು, ಅಸಾಧ್ಯವಾದಂಥದ್ದು ಮತ್ತು ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು, ಅದೇ ಸಂದರ್ಭದಲ್ಲಿ ಸಸ್ಪೆನ್ಸ್ ಆಗಿರುವಂಥದ್ದು. ಏನಂತ ಹೇಳಿದ್ರೆ, 30 ವಯಸ್ಸಿದ್ದಾಗ ಸೌಲನ್ ಅಂದರೆ ಕೇಳಲ್ಪಟ್ಟವನು, ಆಸ್ಕ್ಡ್ ಫಾರ್. ಸೌಲನು ಅರಸನಾಗಿ ಇಸ್ರಾಯೇಲರಿಗೆ ಜವಾಬ್ದಾರಿಕೆಯನ್ನು ತಕ್ಕೊಂಡು 2 ವರ್ಷ ಆದಮೇಲೆ ಅವನಿಗೆ ಒಂದು ಸ್ಟ್ರಾಟಜಿ, ಒಂದು ಫೀಲಿಂಗ್, ಆ ಒಂದು ದೇಶವನ್ನು ಆಳ್ವಿಕೆ ಮಾಡುವಂಥ ಅನುಭವ ಸ್ವಲ್ಪ ಅವನಿಗೆ ಬರ್ತದೆ. ಬಂದದರಿಂದ ಸೌಲನು ಈಗ ಮಾಡುವಂಥದ್ದು ಏನಂದರೆ 3,000 ಸೈನಿಕರನ್ನು ಅವನು ಆರಿಸಿಕೊಳ್ತಾನೆ. 3,000 ಸೈನಿಕರಲ್ಲಿ 2,000 ಸೈನಿಕರನ್ನು ಮಿಕ್ಮಾಷ್ನಲ್ಲಿಯೂ ಬೇತೇಲಿನ ಗುಡ್ಡದಲ್ಲಿಯೂ 2,000 ಸೈನಿಕರನ್ನು ಇಡ್ತಾನೆ. ಮಿಕ್ಮಾಷ್ ಅಂತ ಹೇಳಿದರೆ ಮರ್ಯಾದ ಸ್ಥಳದಲ್ಲಿಯೂ, ಬೇತ್ ಮನೆ, ಏಲ್ ದೇವರ ಮನೆ ಎಂಬಂಥ ಆ ಸ್ಥಳದ ಗುಡ್ಡಗಳಲ್ಲಿ 2,000 ಜನರನ್ನು ಸೈನಿಕರನ್ನು ಇಡ್ತಾನೆ. 1,000 ಸೈನಿಕರನ್ನು ತನ್ನ ಮಗನಾದ ಯೋನಾತಾನನಿಗೆ ಅವನು ಕೊಡ್ತಾನೆ. ಯೋನಾತಾನನು 1,000 ಜನರನ್ನು ಇಟ್ಕೊಂಡಿದ್ದಾಗ ಅದು ಯಂಗ್ ಬ್ಲಡ್, ಆದ ಕಾರಣ ಯೋನಾತಾನ ಏನು ಮಾಡ್ತಾನೆ, ಗೆಬದಲ್ಲಿದ್ದಂಥ ಫಿಲಿಸ್ಟಿಯರ ಠಾಣವನ್ನು, ಆ ಒಂದು ಕ್ಯಾಂಪನ್ನು, ಅವರ ಒಂದು ಕೇಂದ್ರವನ್ನು ನಾಶ ಮಾಡಿಬಿಡ್ತಾನೆ. ಈ ಒಂದು ಕಾರಣದಿಂದ ಫಿಲಿಸ್ಟಿಯರು ಕೋಪ ಮಾಡಿಕೊಂಡು ಈಗೇನು ಮಾಡ್ತಾರೆ, ದೊಡ್ಡ ಸೈನ್ಯವಾಗಿ
ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಅವರು ಎಷ್ಟು ಜನರು ಇದ್ದರು ಎಂಬುದಾಗಿ ನೋಡುವಾಗ ಫಿಲಿಸ್ಟಿಯರಲ್ಲಿ 30,000 ರಥ ಬಲದವರು. ರಥ ಬಲನೇ 30,000, ಅಂದರೆ ಸುಮಾರು 30,000 ವಾಹನಗಳು ಬರ್ತಾ ಇದ್ದ ಹಾಗೆ, ಟ್ಯಾಂಕರ್ಸ್ ಯುದ್ಧದಲ್ಲಿ. ಮತ್ತು 6,000 ಅಶ್ವಬಲ, 30 ಪ್ಲಸ್ 30,000 ಪ್ಲಸ್ 6,000, 36,000 ರಥಬಲ ಪ್ಲಸ್ ಅಶ್ವಬಲ. ಅಷ್ಟೇ ಅಲ್ಲದೆ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲ, ಅಸಂಖ್ಯವಾದಂಥ ಸೈನ್ಯ. ಈ ಮೂರು ಗುಂಪಿನವರಾಗಿ ಎಲ್ಲಿಗೆ ಬಂದರೆ ಬೇತಾವೆನಿನ ಪೂರ್ವದ ಕಡೆಯಲ್ಲಿ ಬರ್ತಾರೆ. ಇಸ್ರಾಯೇಲರಿಗೆ ಭಯ ಹಿಡಿದು ಹೋಗ್ಬಿಡ್ತದೆ. ಇಸ್ರಾಯೇಲರು ಗವಿ ಸಿಕ್ಕಿದ್ರೆ ಗವಿಯಲ್ಲಿ, ಕಾಡು ಸಿಕ್ಕಿದ್ರೆ ಕಾಡಿನಲ್ಲಿ, ಬಂಡೆ ಸಿಕ್ಕಿದ್ರೆ ಬಂಡೆಯಲ್ಲಿ, ನೆಲಮನೆ ಸಿಕ್ಕಿದರೆ ಗುಂಡಿಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಹೋಗಿ ಅಡಗಿಕೊಳ್ತಾರೆ ಹೆದರ್ಕೊಂಡು. ಆದರೆ ಸೌಲನು ಏನು ಮಾಡ್ತಾನೆ ಅಂಥೇಳಿ ನೋಡುವಾಗ, ಸೌಲನು ಸಮುವೇಲನ ಆಜ್ಞೆಯಂತೆ ಕಾಯ್ತಾ ಇರ್ತಾನೆ. ಯಾಕಂದರೆ ಸಮುವೇಲನೇ ಹೇಳ್ತಾನೆ, ಈ ರೀತಿಯಾಗಿ ನಾನು ಬಂದು ದೇವರಿಗೆ ಹೋಮ ಅರ್ಪಿಸಿಬಿಟ್ಟು, ಬಲಿ ಅರ್ಪಿಸಿಬಿಟ್ಟು ಅನಂತರ ಯುದ್ಧಕ್ಕೆ ಹೋಗೋಣ ಎಂಬಂಥದ್ದು ಅವರ ಒಂದು ಪ್ಲ್ಯಾನ್ ಆಗಿರ್ತದೆ. ಆದರೆ ಸಮುವೇಲನು 7 ದಿವಸ ಆದರೂ ಬರಲಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಸೌಲನು ಒಂದು ದೊಡ್ಡ ತಪ್ಪು ಮಾಡಿಬಿಡ್ತಾನೆ. ಅದೇನೆಂದರೆ, ಯಾಜಕನು ಮಾಡುವಂಥ ಕೆಲಸವನ್ನು ಅರಸನಾದಂಥ ಸೌಲನು ತಾನೇ ಆ ಬಲಿ ಅರ್ಪಿಸಿಬಿಡ್ತಾನೆ. ಬಲಿ ಅಷ್ಟರೊಳಗೆ ಏನಾಗ್ತದೆ, ಸಮುವೇಲ್ ಬಂದುಬಿಟ್ಟು ಇದೇನಿದು ಅಂತ ಕೇಳಿದಾಗ, ನೀವು ಬರಲಿಕ್ಕೆ ಲೇಟ್ ಆಯಿತು, ನಿಯಮಿತ ಕಾಲದಲ್ಲಿ ನೀನು ಬರಲಿಲ್ಲ, ಅಷ್ಟರೊಳಗೆ ಬಂದು ಫಿಲಿಸ್ಟಿಯರು ಎಲ್ಲಿ ಬಂದು ಬಲಿ ಅರ್ಪಿಸದೆ ಅವರು ಅಟ್ಯಾಕ್ ಮಾಡಿಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಅವ್ರು ಬರೋಷ್ಟರೊಳಗೆ ನಾನು ಬಲಿ ಅರ್ಪಿಸಿಬಿಟ್ಟೆ ಅಂತ ಹೇಳಿದಾಗ ಸಮುವೇಲನು ಒಂದು ಮಾತು ಹೇಳ್ತಾನೆ. ಅದು ಭಾಳ ದೊಡ್ಡ ಮಾತದು, ದೊಡ್ಡ ಮಾತು. ಅದೇನಂತ ಹೇಳಿದರೆ, ಒಂದು ವೇಳೆ ನೀನು ದೇವರ ಆಜ್ಞೆಯನ್ನು ಕೈಕೊಂಡು ನಡೆದಿದ್ದರೆ, ಈಗ ನೀನು ನಡೆದಿದ್ದರೆ ಕೈಕೊಂಡಿದ್ದರೆ ನಿನ್ನನ್ನು ಶಾಶ್ವತವಾಗಿ, ದೇವರ ಒರಿಜಿನಲ್ ಪ್ಲ್ಯಾನ್ ಏನಾಗಿತ್ತು, ಶಾಶ್ವತವಾಗಿ ನಿನ್ನ ಅರಸುತನವನ್ನು ಸ್ಥಿರಪಡಿಸ್ತಿದ್ದನು. ಹೌದು, ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸ್ತಿದ್ದನು. ಈಗಲಾದರೂ ನಿನ್ನ ಅರಸುತನ ನಿಲ್ಲೋದಿಲ್ಲ. ದೇವರು ತನಗೆ ಮೆಚ್ಚುವ ಇನ್ನೊಬ್ಬ ರಾಜನನ್ನು ಆರಿಸ್ಕೊಂಡ್ಬಿಟ್ಟಿದ್ದಾನೆ ಅಥವಾ ನೇಮಿಸಿದ್ದಾನೆ ಆಲ್ರೆಡಿ, ಈಗಾಗಲೇ ಎಂಬುದಾಗಿ ಒಂದು ವಿಷಾದಕರವಾದಂಥ ಮಾತನ್ನು ಹೇಳ್ತಾನೆ. 600 ಜನರು ಸೈನಿಕರನ್ನು ಕರ್ಕೊಂಡು ಸೌಲನ ಯುದ್ಧಕ್ಕೆ ಹೋಗ್ತಾನೆ. ಈ ರೀತಿಯಾಗಿ ಹಾಗೆ ಹೋಗ್ತಾ ಇದ್ದಾಗ ವಿಚಿತ್ರವಾದಂಥ ಒಂದು ಸಂಗತಿ ಏನಂದರೆ, ಫಿಲಿಸ್ಟಿಯರು ಆಳಿಕೆ ಮಾಡ್ತಿದ್ದಾಗ ಇಬ್ರಿಯರು ಈಟಿ ಕತ್ತಿಗಳನ್ನು ಮಾಡಿಕೊಳ್ಳಬಾರದು ಎಂಬಂಥ ಆಜ್ಞೆ, ಗೌರ್ಮೆಂಟ್ ರೂಲ್, ಸರ್ಕಾರದ ಒಂದು ನಿಯಮ ಇದ್ದುದರಿಂದ ಯಾರೂ ಮಾಡಿಕೊಂಡಿದ್ದಿಲ್ಲ. ಅವುಗಳನ್ನು ಮಾಡುವ ಕಮ್ಮಾರರೇ ಇರಲಿಲ್ಲ. ಏನಾದರೂ ಕೊಡಲಿ, ಮುಳುಗೋಲು ಇವುಗಳನ್ನು ಹದ ಮಾಡುವುದಕ್ಕಾಗಿ ಅವರಲ್ಲಿ ಆರ ಮಾತ್ರ ಇತ್ತು, ಅಷ್ಟೇ ಇತ್ತು. ಯುದ್ಧ ಮಾಡಲಿಕ್ಕೆ ಈಗ ಹೋಗ್ತಿದ್ದಾರೆ ಯಾರ್ಯಾರು ಅಂತ ಹೇಳ್ಬಿಟ್ಟಾಗ ನೋಡುವಾಗ ಸೌಲ, ಯೋನತಾನರು, ಇವರ ಇಬ್ಬರಲ್ಲಿ ಹೊರತು ಕತ್ತಿ ಆಗಲಿ ಬರ್ಜಿ ಆಗಲಿ ಯಾರ ಕೈಯಲ್ಲಿಯೂ ಇರಲಿಲ್ಲ. ಇಬ್ಬರ ಹತ್ರ ಮಾತ್ರ ಕತ್ತಿ ಬರ್ಜಿ, ಉಳಿದಂಥ 100 ಜನರು ಸೈನಿಕರಲ್ಲಿ ಈ ಆಯುಧಗಳೇ ಇರಲಿಲ್ಲ. ಆದರೆ ಫಿಲಿಸ್ಟಿಯರು ಎಷ್ಟು ಜನ ಇದ್ದರು, ರಥಬಲನೇ ಅವ್ರದ್ದು 30,000, ಅಶ್ವಬಲ 6,000, ಕಾಲ್ಬಲ ಮರಳಿನಷ್ಟು ಅಸಂಖ್ಯವಾದದ್ದು. ಅಂಥ ಸನ್ನಿವೇಶದಲ್ಲಿ ಈ ಮ್ಯಾಚೇ ಇಲ್ಲ. ಭಾಳ ದೊಡ್ಡ ತಂಡ, ಬಹಳ
ಇಬ್ಬರು ವರ್ಸಸ್ ಅಂತ ನಾವು ಹೇಳ್ಬೋದು. ಇಬ್ಬರು ಯುದ್ಧ ಮಾಡ್ತಿದ್ದಾರೆ. ಎಷ್ಟು ಜನರ ಜೊತೆಯಲ್ಲಿ? 36,000 ಅಶ್ವಬಲ ರಥಬಲದವರೊಂದಿಗೆ, ಲಕ್ಷಾಂತರ ಕೋಟ್ಯಾಂತರ ಜನರ ಜೊತೆಯಲ್ಲಿ ಇಬ್ಬರೇ ಯುದ್ಧ ಮಾಡಲಿಕ್ಕೆ ಸೌಲ ಯೋನಾತಾನ ಇಬ್ಬರೇ ಹೋಗ್ತಿದ್ದಾರೆ. ಯಾರು ಗೆಲ್ಬೋದು? ಹೇಗೆ ಗೆಲ್ತಾರೆ? ಏನು ಪರಿಣಾಮ? ಮುಂದೆ ನೋಡೋಣ. 14ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡಲಿಕ್ಕಿದ್ದೇವೆ. 14ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದನ್ನು 2 ಭಾಗವಾಗಿ ಮಾಡಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. 14ನೇ ಅಧ್ಯಾಯ ಮೊದಲನೇ ಸಮುವೇಲ 1-35 ಒಂದು ಭಾಗ ಮತ್ತು 36-52 ವಚನಗಳನ್ನು 2ನೇ ಭಾಗವಾಗಿ ವಿಭಾಗಿಸಿ ನಮ್ಮ ಅನುಕೂಲಕ್ಕಾಗಿ ಅಧ್ಯಯನ ಮಾಡಿಕೊಳ್ಳೋಣವೇ ಸರಿ. 14ನೇ ಅಧ್ಯಾಯ 1-35 ವಚನಗಳಲ್ಲಿ ಏನಿದೆ? ಈಗಾಗಲೇ ಅದರ ಹಿನ್ನೆಲೆ ನಮಗೆ ಗೊತ್ತಾಯಿತು. ಲೆಕ್ಕವಿಲ್ಲದಷ್ಟು ಶತ್ರುಬಲ, ರಥಬಲ, ಅಶ್ವಬಲ, ಕಾಲ್ಬಲ, ಲೆಕ್ಕನೇ ಇಲ್ಲ ಕಾಲ್ಬಲ, ಅಷ್ಟೊಂದು ಜನರು. ಆದರೆ ಇಬ್ಬರನ್ನಷ್ಟೇ ನಾನು ಲೆಕ್ಕಿಸಿದ್ದೇನೆ ಇಸ್ರಾಯೇಲರ ಕಡೆ. ಯಾಕಂತ ಹೇಳಿದ್ರೆ ಯಾರ ಹತ್ರನೂ ಬರ್ಜಿ ಇರಲಿಲ್ಲ, ಯಾರ ಹತ್ರನೂ ಕತ್ತಿ ಇರಲಿಲ್ಲ. ಯಾಕಂದರೆ ಕಮ್ಮಾರರೂ ಇರಲಿಲ್ಲ ಅದನ್ನು ಮಾಡಲಿಕ್ಕೆ. ಏನಾದರೂ ಇವರು ಇಸ್ರಾಯೇಲರು ಏನಾದರೂ ಹೋಗಿ ತಮಗಿದ್ದಂಥ ಆಯುಧಗಳಲ್ಲಿ, ಆಯುಧ ಅಂತ ಹೇಳಿದರೆ ಅಗತ್ಯವಾದಂಥ ಆಯುಧ ಅಂದರೆ ಒಂದು ವೇಳೆ ನೇಗಿಲು, ಸಲಿಕೆ, ಕೊಡಲಿ ಇಂಥವುಗಳನ್ನು ಅವರು ಏನಾದರೂ ಹಣಿಸುವುದಕ್ಕೋಸ್ಕರವಾಗಿ ಹೋಗಬೇಕಾದರೆ ಫಿಲಿಸ್ಟಿಯರ ಹತ್ತಿರವೇ ಹೋಗಬೇಕಾಗಿತ್ತು. ಇದು ರೂಲ್ಸ್. 13ನೇ ಅಧ್ಯಾಯದಲ್ಲಿ ಅದನ್ನು ನೋಡ್ತೀವಿ. ಆದರೆ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 2 ತಂಡ, ಯೋನಾತಾನನು ಮತ್ತು ಅವನ ಜೊತೆಯಲ್ಲಿದ್ದಂಥ ಸೇವಕ. ಯೋನಾತಾನನು ಮತ್ತು ಅವನ ಜೊತೆಯಲ್ಲಿದ್ದಂಥ ಸೇವಕನು ಒಂದು ಕಡೆ, ಸೌಲನು ಮತ್ತು 600 ಜನರು ಸುಮಾರು ಸೈನಿಕರು ಇನ್ನೊಂದು ಕಡೆ ಇರ್ತಾರೆ. ಈ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ವ, ಈ ಯೋನಾತಾನನು ಸ್ವಲ್ಪ ಕುತೂಹಲಕಾರಿ, ಏನಾದರೂ ಒಂದು ಮಾಡ್ತಾ ಇರ್ತಾನೆ. ಈಗಾಗಲೇ ಫಿಲಿಸ್ಟಿಯರ ಆ ಒಂದು ಠಾಣವನ್ನು ಹೋಗಿ ನಾಶ ಮಾಡಿ ಬಂದುಬಿಟ್ಟಿರ್ತಾನೆ. ಇಲ್ಲಿ ಈಗೇನು ಮಾಡ್ತಾನೆ ಅಂತ ನೋಡುವಾಗ ಇಲ್ಲಿ ಕೂಡ ಸಾಹಸ ಕಾರ್ಯ ಒಂದು ಮಾಡ್ತಾನೆ. ಅದು ಏನಂತ ಹೇಳ್ಬಿಟ್ಟು ನಾವು ನೋಡೋಣ. ಫಿಲಿಸ್ಟಿಯರ ಕಾವಲು ದಂಡು ಮಿಕ್ಮಾಷ್ ಕಣಿವೆಯ ಕಡೆಗೆ ಹೊರಟಿತ್ತು. ಒಂದು ದಿನ ಸೌಲನ ಮಗನಾದ ಯೋನಾತಾನ ಏನು ಮಾಡ್ತಾನೆ ಅಂತ ಹೇಳಿದರೆ, ತಂದೆಗೆ ತಿಳಿಸದೆ ಏನು ಮಾಡ್ತಾನೆ, ಇವನ ಆಳಿನೊಂದಿಗೆ, ಅಂದರೆ ಆಯುಧಧಾರಿ, ಇರೋದು ಒಂದೇ ವಸ್ತ್ರ, ಒಂದೇ ಆಯುಧ. ಒಂದು ತಂದೆ ಹತ್ರ ಇತ್ತು ಒಂದು ಖಡ್ಗ, ಇಲ್ಲಿ ಯೋನಾತಾನ ಹತ್ರ ಇದೆ. ಅದನ್ನು ಹೊತ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬನ್ನು ಕರ್ಕೊಂಡು ಹೋಗ್ತಾನೆ ರೀ. ಹೋಗ್ತಾ ಇದ್ದಾಗ ಏನಾಯ್ತು ಅಂತ ಹೇಳುವಾಗ, ದೂರದಲ್ಲಿ ಫಿಲಿಸ್ಟಿಯರು ವೈರಿಗಳಿರುವಂಥದ್ದನ್ನು ಯೋನಾತಾನನು ಮತ್ತು ಅವನ ಆಳು ನೋಡ್ತಾರೆ. ನೋಡಿಬಿಟ್ಟು ಯೋನಾತಾನನು ಒಂದು ವೇಳೆ ವಿಶ್ವಾಸದ ಮನುಷ್ಯನಾಗಿರಬೇಕು, ವಿಶ್ವಾಸದ ಯುವಕನಾಗಿರಬೇಕು, ಸಾಹಸದ ಯುವಕನಾಗಿರಬೇಕು. ಯೋನಾತಾನನು ಎಂಬ ಹೆಸರಿನ ಅರ್ಥ ಯೆಹೋವನು ಕೊಟ್ಟನು ಅಂತ. ಆದ ಕಾರಣ ಯೆಹೋವನು ಯವನಸ್ಥನಿಗೆ ಕೊಟ್ಟನು ಏನು? ಜ್ಞಾನ, ಧೈರ್ಯ, ಸಾಹಸ, ಇನಿಷಿಯೇಟಿವ್, ಮುಂದಾಳತ್ವ. ಸರಿ, ಏನು ಮಾಡ್ತಾನಂತ ಹೇಳಿದರೆ, ತನ್ನ ಒಂದು ಆಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದು ಭಾಳ ಇಷ್ಟ, ನನಗೆ ಇಷ್ಟವಾದಂಥ ಒಂದು ಹೇಳಿಕೆ. ಅದು ಏನಂದರೆ ನೋಡಿರಿ, ಮೊದಲನೇ ಸಮುವೇಲನ ಗ್ರಂಥದಲ್ಲಿ 14ನೇ ಅಧ್ಯಾಯ 6ನೇ ವಚನದಲ್ಲಿ ಇರುವಂಥ ಒಂದು ಹೇಳಿಕೆ. ಅದೇನಂತ ಹೇಳಿದರೆ, ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವನು. ಅದು ಒಳ್ಳೆಯ ಮಾತು. ಅದಕ್ಕಿಂತಲೂ ಇನ್ನೂ ಸ್ಟ್ರಾಂಗ್ ಆಗಿ ಒಂದು ಮಾತಿದೆ, ಅದನ್ನು ಗಮನಿಸಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇನಂತ ಹೇಳಿದರೆ, ಬಹು ಜನರಿಂದಾದರೂ, ಸ್ವಲ್ಪ ಜನರಿಂದಾದರೂ
ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ. ಸ್ವಲ್ಪ ಜನರಿದ್ದರೆ ಏನು ಅಸಾಧ್ಯನ ದೇವರಿಗೆ? ಇಲ್ಲ. ಅಂದರೆ ಈ ಲೆಕ್ಕದ ಪ್ರಕಾರ ಇಬ್ಬರೇ, ನಿಜಕ್ಕೆ ಹೇಳಬೇಕಾದ್ರೆ ಒಬ್ಬನೇ, ಯೋನಾತಾನನು ಒಬ್ಬನೇ. ಯಾಕಂದರೆ ಅವನ ಹತ್ರ ಅಷ್ಟೇ ಆಯುಧ ಇದೆ, ಆಯುಧಧಾರಿಯನ್ನು ಇವನ ಜೊತೆಗೆ ಹೋಗ್ತಾ ಇದ್ದಾನೆ. ಹೋದಾಗ ಏನು ಹೇಳ್ತಾನೆ? ಆಯುಧ ಹೊರುವಂಥವನಿಗೆ ಏನಂತ ಹೇಳ್ತಾನೆ? ಅದೇನಂತ ಹೇಳಿದ್ರೆ, ನಮ್ಮನ್ನು ಕಾಣುವಂತೆ ನಾವು ವೈರಿಯ ಸಮೀಪಕ್ಕೆ ನಾವು ಹೋಗೋಣ, ನಾವು ನಿಮ್ಮ ಬಳಿಗೆ ಬರುವ ತನಕ ಅಲ್ಲೇ ನಿಲ್ರಿ ಎಂಬುದಾಗಿ ಅವರು ಹೇಳಿಬಿಟ್ರೆ, ಇದ್ದ ಸ್ಥಳದಲ್ಲೇ ಇರೋಣ ಅಂತ ಹೇಳಿಬಿಟ್ರೆ ಅದಕ್ಕೊಂದು ಅರ್ಥ, ಇರೋಣ. ಆದರೆ ಮೇಲೆ ಹತ್ತಿ ನಮ್ಮ ಬಳಿಗೆ ಬನ್ನಿರಿ ಎಂಬುದಾಗಿ ಅವರು ಏನಾದರೂ ಹೇಳಿಬಿಟ್ರೆ, ಯೆಹೋವನು ಅವರನ್ನು ನಮ್ಮ ಕೈಗೆ ಒಪ್ಪಿಸಿದ್ದಾನೆ ಎಂಬುದಕ್ಕೆ ಅದು ಗುರುತು. ಏನಂತ? ನೀವು ಅಲ್ಲೇ ಇರ್ರಿ ಅಂತಾದರೂ ಹೇಳಬೇಕು ವೈರಿ, ಇಲ್ಲ ಮೇಲೆ ಹತ್ತಿ ನಮ್ಮ ಹತ್ರ ಬನ್ನಿರಿ ಅಂತ ಹೇಳಿದಾದರೂ ಹೇಳಬೇಕು ಅಂತ. ಅದಕ್ಕೆ ವೈರಿ ಕಾಣುವ ಹಾಗೆ ಯೋನಾತಾನನು ಮತ್ತು ಅವನ ಆಳು ಹೋಗುವಾಗ ಆ ವೈರಿಯ ಒಂದು ಕಡೆಯವರು ಏನಂತ ಹೇಳ್ತಾರೆ? ಮೇಲೆ ಹತ್ತಿ ನಮ್ಮ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಿದಾಗ ಅವನಿಗೆ ದೃಢವಾಗ್ತದೆ. ಏನಂದರೆ ದೇವರು ಅವರನ್ನು ಕೊಟ್ಟು ಬಿಟ್ಟಿದ್ದಾನೆ ಎಂಬುದಾಗಿ ತಿಳ್ಕೊಂಡು ಜಯ ಕೊಡ್ತಾನೆ ಎಂಬುದಾಗಿ ಹೋಗುವಾಗ, ಹೌದು, ಆಶ್ಚರ್ಯ ರೀತಿಯಿಂದ ದೇವರು ಮಹಾಭೂಕಂಪವನ್ನು ಉಂಟು ಮಾಡಿದ್ದರಿಂದ ಜನರಲ್ಲಿ ಮಹಾಭೀತಿ ಉಂಟಾಯಿತು ಮತ್ತು ಸೈನ್ಯದಲ್ಲಿ ಗದ್ದಲವಾಯಿತು. ಮತ್ತು ಏನು ಮಾಡಿದರು? ಪ್ರಾಂತದಲ್ಲಿ ಅಲ್ಲಲ್ಲಿ ಅಡಿಕೊಂಡಿದ್ದ ಇಸ್ರಾಯೇಲರಿಗೆ ಫಿಲಿಸ್ಟಿಯರು ಓಡಿ ಹೋಗೋದನ್ನು ನೋಡ್ತಾರೆ. ಏನಿದು, ನಾವು ಅಡಿಕೊಂಡಿದ್ವಿ, ಇಲ್ಲಿ ನೋಡಿದರೆ ಫಿಲಿಸ್ಟಿಯರು ನಮ್ಮ ಮುಂದೆ ಓಡಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಸ್ರಾಯೇಲರಿಗೆ ಒಂದು ಧೈರ್ಯ ಬಂದುಬಿಡ್ತು. ಸೌಲನಿಗೂ ಕೂಡ ಧೈರ್ಯ ಬಂದುಬಿಟ್ಟು ಎಲ್ಲರೂ ಯುದ್ಧಕ್ಕೆ ಹೋಗ್ತಾಯಿದ್ರು. ಸ್ವಲ್ಪನೇ ಜನರಾದರೂ ಯುದ್ಧಕ್ಕೆ ಹೋಗ್ತಾರೆ, ಯಾಕಂದರೆ ಓಡಿ ಹೋಗುವಂಥ ಶತ್ರುಗಳ ಹಿಂದೆ ಇವರು ಬೆನ್ನಟ್ಟಿ ಹೋಗ್ತಾ ಇದ್ದಾರೆ. ಆ ರೀತಿಯಾಗಿ ಓಡಿ ಹೋಗ್ತಾ ಇದ್ದಾಗ ಸಾಯಂಕಾಲದವರೆಗೆ ಯಾರು ಊಟ ಮಾಡಬಾರ್ದು, ಮಾಡಿದಂಥವ್ರಿಗೆ ಶಾಪ ಎಂಬಂಥ ಒಂದು ಆರಿಕೆಯನ್ನು ಸೌಲನು ಆರಿಕೆ ಮಾಡಿಬಿಡ್ತಾನೆ. ಆದರೆ ಮಗ ಯೋನಾತಾನನು ಗೊತ್ತಿಲ್ಲದೆ ಜೇನುತುಪ್ಪವನ್ನು ತಿಂದುಬಿಟ್ಟು ಅವನ ಕಣ್ಣು ಕಳೆ ಬಂದುಬಿಡ್ತದೆ. ಇದನ್ನು ಯಾರೋ ಒಬ್ಬರು ಹೇಳ್ತಾರೆ, ಇಲ್ಲ ನಿಮ್ಮ ತಂದೆ ನಿನ್ನ ಜೇನುತುಪ್ಪ ಏನಾದರೂ ತಿಂದುಬಿಟ್ರೆ ಅವ್ರು ಶಾಪಗ್ರಸ್ತರಂತ. ಅವನು ಹೇಳ್ತಾನೆ, ನನ್ನ ತಂದೆ ದೇಶಕ್ಕೆ ನಷ್ಟ ತಂದು ಬಿಟ್ಟಿದ್ದಾನೆ, ನೋಡ್ರಿ ನನಗೆ ಬಲ ಬಂದುಬಿಟ್ಟಿದೆ, ಆದ ಕಾರಣ ಈ ರೀತಿಯಾಗಿ ಆಗಬಾರ್ದು ಅಂತ ಹೇಳಿದಾಗ ಜನರು ಉಪವಾಸ ಇದ್ದಿದ್ದರಿಂದ ಏನಂದರೆ ಅದು ತಿಂದುಬಿಡ್ತಾರೆ, ರಕ್ತ ಎಲ್ಲ ತಿಂದುಬಿಡ್ತಾರೆ. ಅದಕ್ಕೆ ಸೌಲನು ಹೇಳ್ತಾನೆ, ಇಲ್ಲ ನೀಗ ಫಾಸ್ಟಿಂಗ್ ಮುರಿಬೋದು, ಉಪವಾಸ ಮಾಡಿರಿ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಇದ್ದಾಗ ಸೌಲನು ಒಂದು ಯಜ್ಞವೇದಿಯನ್ನು, ಮೊದಲನೇ ಯಜ್ಞವೇದಿಯನ್ನು ದೇವರಿಗಾಗಿ ಕಟ್ತಾನೆ. 35ನೇ ವಚನ ಆ ರೀತಿಯಾಗಿ ಮುಗಿತದೆ. ಮೊದಲನೇ ಸಮುವೇಲ 14ನೇ ಅಧ್ಯಾಯ 1ರಿಂದ 35 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 14. Now it came to pass upon a day that Jonathan the son of Saul said unto the young man that bare his armor, Come, and let us go over to the Philistines' garrison that is on the other side. But he told not his father. And Saul tarried in the uttermost part of Gibeah under a pomegranate tree which is in Migron. And the people that were with him were about 600 men. And Ahiah the son of Ahitub, Ichabod's brother, the son of Phinehas, the son of Eli, the Lord's priest in Shiloh, wearing an ephod. And the people knew not that Jonathan was gone. And between the passages by which Jonathan sought to go over unto the Philistines' garrison, there was a sharp rock on the one side, and a sharp rock on the other side. And the name of the one was Bozez, and the name of the other Seni.
The forefront of the one was situate northward over against Michmash, and the other southward over against Gibeah. And Jonathan said to the young man that bare his armor, Come and let us go over unto the garrison of these uncircumcised. It may be that the Lord will work for us, for there is no restraint to the Lord to save by many or by few. And his armor-bearer said unto him, Do all that is in thine heart. Turn thee, behold, I am with thee according to thy heart. Then said Jonathan, Behold, we will pass over unto these men, and we will discover ourselves unto them. If they say thus unto us, Tarry until we come to you, then we will stand still in our place, and will not go up unto them. But if they say thus, Come up unto us, then we will go up, for the Lord hath delivered them into our hand, and this shall be a sign unto us. And both of them discovered themselves unto the garrison of the Philistines. And the Philistines said, Behold, the Hebrews come forth out of the holes where they had hid themselves. And the men of the garrison answered Jonathan and his armor-bearer, and said, Come up to us, and we will shew you a thing. And Jonathan said unto his armor-bearer, Come up after me, for the Lord hath delivered them into the hand of Israel. And Jonathan climbed up upon his hands and upon his feet, and his armor-bearer after him, and they fell before Jonathan, and his armor-bearer slew after him. And that first slaughter, which Jonathan and his armor-bearer made, was about 20 men, within as it were an half acre of land, which a yoke of oxen might plow. And there was trembling in the host, in the field, and among all the people. The garrison and the spoilers, they also trembled, and the earth quaked. So it was a very great trembling. And the watchmen of Saul and Gibeah of Benjamin looked, and behold, the multitude melted away, and they went on beating down one another. Then said Saul unto the people that were with him, Number now, and see who is gone from us. And when they had numbered, behold, Jonathan and his armor-bearer were not there. And Saul said unto Ahiah, Bring hither the ark of God, for the ark of God was at that time with the children of Israel. And it came to pass, while Saul talked unto the priest, that the noise that was in the host of the Philistines went on and increased. And Saul said unto the priest, Withdraw thine hand. And Saul and all the people that were with him assembled themselves, and they came to the battle. And behold, every man's sword was against his fellow, and there was a very great discomfiture. Moreover, the Hebrews that were with the Philistines before that time, which went up with them into the camp from the country round about, even they also turned to be with the Israelites that were with Saul and Jonathan. Likewise all the men of Israel which had hid themselves in Mount Ephraim, when they heard that the Philistines fled, even they also followed hard after them in the battle. So the Lord saved Israel that day, and the battle passed over unto Beth-aven. And the men of Israel were distressed that day, for Saul had adjured the people, saying, Cursed be the man that eateth any food until evening, that I may be avenged on mine enemies. So none of the people tasted any food. And all they of the land came to a wood, and there was honey upon the ground. And when the people were come into the wood, behold, the honey dropped. But no man put his hand to his mouth, for the people feared the oath. But Jonathan heard not when his father charged the people with the oath. Wherefore he put forth the end of the rod that was in his hand, and dipped it in the honeycomb, and put his hand to his mouth, and his eyes were enlightened. Then answered one of the people, and said, Thy father straitly charged the people with an oath, saying, Cursed be the man that eateth any food this day. And the people were faint. Then said Jonathan, My father hath troubled the land. See, I pray you, how mine eyes have been enlightened, because I tasted a little of this honey. How much more, if haply the people had eaten freely today of the spoil of their enemies which they found? For had there not been now a much greater slaughter among the Philistines? And they smote the Philistines that day from Michmash to Aijalon, and the people were very faint. And the people flew upon the spoil, and took sheep and oxen and calves, and slew them on the ground, and the people did eat them with the blood. Then they told Saul, saying, Behold, the people sin against the Lord, in that they eat with the blood. And he said, Ye have transgressed. Roll a great stone unto me this day. And Saul said, Disperse yourselves among the people, and say unto them, Bring me hither every man his ox, and every man his sheep, and slay them here, and eat, and sin not against the Lord in eating with the blood. And all the people brought every man his ox with him that night, and slew them there. And Saul built an altar unto the Lord. The same was the first altar that he built unto the Lord.